ಆಗಿ ಹೋದ ದುರಂತವನ್ನು ನೆನಪಿಸುತ್ತಾ ಕುಳಿತರೆ ಮರಳಿ ಬರೋದಿಲ್ಲ ರುದ್ರನ ಮಗಳು. ಮಗ ಮಾಡಿದ ತಪ್ಪನ್ನ ಮನಸಿ ಅವನಿಗೆ ಮದುವೆ ಮಾಡಿ ಮನೆಯಿಂದನೇ ದೂರ ಇಟ್ರಾಯ್ತು. ನೀವು 3 ದಿನದಿಂದ ಊಟ ಮಾಡಿಲ್ಲ, ದಯವಿಟ್ಟು ಸ್ವಲ್ಪ ಹಾಲನ್ನಾದ್ರೂ ಕುಡೀರಿ. ಮಹಾದೇವಿ, ನಿನ್ನ ಮಗ ಮಾಡಿದ ಮಾನಹೀನ ಕೃತ್ಯಕ್ಕೆ ಇವತ್ತು ನನ್ನ ಮಣಿತನದ ಮರ್ಯಾದೆ ಬೀದಿ ಪಾಲಾಗಿದೆ. ಮಹಾದೇವಿ, ಬೀದಿ ಪಾಲಾಗಿದೆ. ಅದಕ್ಕಾಗಿ ನಿನ್ನ ಮಗನ ಸಲುವಾಗಿ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಅದಾವ ನಿರ್ಧಾರ ಮಾಡಿದ್ದಾರೆ ನಿಮ್ಮ ಮನದಲ್ಲಿ? ಒಳ್ಳೆ ನಿರ್ಧಾರವನ್ನೇ ಕೈಗೊಂಡಿದ್ದೀನಿ ಮಹಾದೇವಿ. ನಾನು ಎಷ್ಟು ಪ್ರಶ್ನಿಸ್ತನೋ ಅಷ್ಟೇ ಉತ್ತರಿಸಬೇಕು, ಮರಳಿ ಪ್ರಶ್ನಿಸಬಾರ್ದು. ಆಯ್ತು, ಅದೇನ್ ಕೇಳ್ತಾರೋ ಕೇಳಿ. ನಾನು ನಿನಗೇನಾಗಬೇಕು? ನನ್ನ ಕೊರಳಿಗೆ ತಾಳಿ ಕಟ್ಟಿದ ಗಂಡ, ನನ್ನ ಪಾಲಿನ ದೇವರು. ದೇವರ ಆಜ್ಞೆಯನ್ನು ಪಾಲಿಸುವುದು ಸತ್ಯ ಆದವಳ ಕರ್ತವ್ಯ. ಆ ಕರ್ತವ್ಯನ ಮೀರಿ ನಡೆದಿದ್ದೇ ಆದ್ರೆ ಅಂತವಳು ಸತಿಯಲ್ಲ, ಪತಿಗೆ ದ್ರೋಹ ಬಗೆದ ಸತಿದ್ರೋಹಿ. ಮೆಚ್ಚಿದ ಕಡೆ ನೀನು ಮಾತನ್ನ. ತಾಳಿ ಕಟ್ಟಿದ ಗಂಡ ನಿನಗೆ ದೇವರು. ದೇವರ ಆಜ್ಞೆಯನ್ನು ಪಾಲಿಸುವ ಸತಿಯಾದವಳ ಧರ್ಮ. ಹಾಗಿದ್ಮೇಲೆ ನನ್ನದೊಂದು ಮಾತು ನಡೆಸಿಕೊಡ್ತಾರೆ, ಮಾತು ಕೊಡು. ಮಾತು ಕೊಟ್ಟು ವಚನ ಹೀನಳಾಗೋದಕ್ಕಿಂತ ಮಾತಿನ ಮರ್ಮವನ್ನ ತಿಳಿಯೋದು ಒಳ್ಳೆಯದು. ಕಾರಣ ನಿಮ್ಮ ಮಾತಿನ ಅಂತರಂಗವನ್ನು ದಯವಿಟ್ಟು ಬಹಿರಂಗಪಡಿಸಿ. ಗಂಡನ ಆಜ್ಞೆಯನ್ನು ಪಾಲಿಸುವ ಸತಿಯಾದವಳ ಧರ್ಮ ನೀನೇ ನುಡಿದಿದೀಯ. ಯಾಕೆ ಗಂಡನ ಅಂತರಂಗದ ಆತ್ಮದ ಮಾತು ನಿನಗೆ ಅರ್ಥ ಆಗ್ಲಿಲ್ವೇ? ಮೊದಲು ಮಾತು ನಡೆಸಿಕೊಡ್ತಿರ್ತೀವಿ, ವಚನ ಕೊಡು. ಆಯ್ತು, ನನ್ನ ಹೆತ್ತ ತಂದೆ ತಾಯಿ ಆಣೆ ಮಾಡಿ ಹೇಳ್ತೀನಿ, ನಿಮ್ಮ ಮಾತು ನಡೆಸ್ಕೊಡ್ತೀನಿ. ಮದುವೆ ಸತಿ ಭಕ್ತಿಯಲ್ಲಿ ಪತಿ ಕುಡಿಯಲೆಂದು ಇವತ್ತೇ ನೀನು ಹಾಲು ತಂದಿದೀಯ. ಈ ಹಾಲಿನ ಅವಶ್ಯಕತೆ ನನಗಿಲ್ಲ. ಹೌದು, ದಿನಾಲು ಬೆಳಗ್ಗೆ ನಿನ್ನ 10 ಗಂಟೆಗೆ ನಿನ್ನ ಮಗನಿಗೆ ಕುಡಿಸ್ತೀನಿ ನೋಡು. ಇವತ್ತು ಕೂಡ ಈ ಹಾಲನ್ನ ಅವನಿಗೆ ಕುಡಿಸ್ಬೇಕು. ಆದ್ರೆ 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 ಬರೀ ಹಾಲಲ್ಲ, ನಿನ್ ಮಗ ಕುಡಿಯುವ ಹಾಲಿನಲ್ಲಿ, ನನ್ನ ಮಗ ಕುಡಿಯೋ ಹಾಲಿನಲ್ಲಿ, ನಿನ್ ಮಗ ಕುಡಿಯುವ ಹಾಲಿನಲ್ಲಿ ವಿಷ ಬೆರೆಸಿ ಕುಡಿಸ್ಕೊಂಡು ಈ ಮಾತನ್ನ ನೀವು ಹೇಳ್ತಾ ಇದ್ದೀರ? ಹೆತ್ತ ತಾಯಿಯಾದ ನಾನೇ ನನ್ನ ಕಂದನಿಗೆ ವಿಷ ಹಾಕಿ ಕೊಲೆ ಮಾಡಬೇಕು? ಇಲ್ಲ 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 ಇಲ್ಲ, ಇದು ನನ್ನಿಂದ ಸಾಧ್ಯ ಇಲ್ಲ. ಯಾಕೆ ಮದುವೆ? ಯಾಕೆ ಸಾಧ್ಯ ಇಲ್ಲ? ನಿನ್ನ ಹೆತ್ತ ಕರುಳಿನ ಸಂಕಟ ನನಗೆ ಅರ್ಥ ಆಗ್ತಾ ಇದೆ. ಅಂದ್ರೆ ಮಾಡುವ ನೀನು ಹೆತ್ತವರಿಂದಲೇ ಮಗನ ಸಾಯಬೇಕೆಂಬ ವಿಧ ಲಿಖಿತ ಇರುವಾಗ ತಪ್ಪಿಸಲು ಯಾರಿಂದಲೇ ಸಾಧ್ಯ? ಮಗನ ಪ್ರಾಣ ಹೋಗೋದಕ್ಕಾಗಿ ನಾನು ಚಿಂತೆ ಮಾಡ್ತಾ ಇಲ್ಲ. ಆದ್ರೆ ಹೆತ್ತ ತಾಯಿಯಾದವಳು ತನ್ನ ಕಂದನಿಗೆ ವಿಷ ಹಾಕುವ ಯಾವ ತಾಯಿಯಾದ್ರೂ ಈ ಪ್ರಪಂಚದಲ್ಲಿದ್ದಾಳೇನ್ರಿ? ಯಾಕಿಲ್ಲ? ಪುರಾಣ ಪುಣ್ಯಗತಿಗಳಲ್ಲಿ ಸಾಕಷ್ಟು ನಿದರ್ಶನಗಳಿವೆ. ಭಕ್ತ ಶಿರಿಯಾಳನ ಹೆಂಡತಿ ಚಂದ್ರಮತಿಯು ಆ ಪರಶಿವನು ಊಟಕ್ಕೆ ತವರು ಮನೆಗೆ ಹತ್ತತ್ತಿಗೆ ಬಂದಾಗ ಮಗನ ರುಂಡವನ ಕಡಿದು ಶಿವನಿಗೆ ಎಡೆ ಬಡಿಸಲಿಲ್ಲವೇನೆ? ಬಾಲಚಂದ್ರನ ಹೆಂಡತಿ ಅನುಸೂಯ ಗಂಡನ ಆತ್ಮಹತ್ಯೆ ಮಕ್ಕಳನ್ನೇ ಬಲಿ ಕೊಡಲಿಲ್ಲವೇನೆ? ಈ ನಮ್ಮ ಮನೆತನದ ಮಾನ ಮರ್ಯಾದೆ ಉಳಿಸಿಗೋಸ್ಕರ ನಿನ್ನ ಮಗನ ಬಲಿ ಕೊಡಲು ತಪ್ಪೇನ ಮಹಾದೇವಿ? ಮಹಾದೇವಿ, ನಮ್ಮ ಮನೆತನದ ಮಾನ ಉಳಿಸುವಗೋಸ್ಕರ
ರುದ್ರ ತನ್ನ ಕರಳಿನ ಕುಡಿಯನ್ನೇ ಕತ್ತರಿಸಿಕೊಂಡಿದ್ದಾನೆ. ರುದ್ರನ ಮಗಳ ಪ್ರಾಣ, ಈ ಮಣಿತನದ ಮಾನ ಯಾವತ್ತೂ ಮರಿಬಾರ್ದು, ಯಾವತ್ತೂ ಮರಿಬಾರ್ದು. ಹೇಳು, ಯಾವ ನಿರ್ಧಾರವನ್ನು ಕೈಗೊಂಡಿದ್ದೇನೆ ಬಡದಲ್ಲಿ? ಇಲ್ಲರಿ, ಇದು ಮಾತ್ರ ನನ್ನಿಂದ ಸಾಧ್ಯ ಇಲ್ಲ, ನನ್ನಿಂದ ಸಾಧ್ಯ ಇಲ್ಲ. ದೇವಿ, ಪ್ರಾಣ ಹೋದರೂ ಮಾನ ಬೇಕೆಂಬ ಯಾರಿಗೆ ಕವಿಗಳನ್ನ ನುಡಿಯಲ್ಲಿ ನೀನು ಕೇಳಿಲ್ವೇನೆ? ನೋಡು, ಹೆಚ್ಚಿಗೆ ಮಾತು ಬೆಳೆಸೋದು ಬೇಡ. ನಂದು ಒಂದೇ ಒಂದು ಮಾತು, ನಿನಗೆ ನಮ್ಮ ಮಗ ಬೇಕೋ, ಮಾಂಗಲ್ಯ ಬೇಕು. ನೀವೇನು ಹೇಳ್ತಾ ಇದ್ದೀರಾ? ಮಗ ಮತ್ತು ಮಾಂಗಲ್ಯ ನನ್ನೆರಡು ಕಣ್ಣುಗಳಿದ್ದಂತೆ. ಇದರಲ್ಲಿ ಯಾವುದು ಬೇಕು ಅಂತ ಹೇಳಲಿ, ಯಾವುದು ಬೇಡ ಅಂತ ಹೇಳಲಿ? ನಿಜ, ಸತ್ಯಧರ್ಮ, ಸತ್ಯಧರ್ಮವೇ ಮೇಲು. ಹೆಣ್ಣಿನ ಸ್ಥಾನದಲ್ಲಿ ನಿಂತು ನಾನು ಕೇಳುವುದೊಂದೇ, ನನಗೆ ಮಗ ಹೋದರೂ ಮಾಂಗಲ್ಯವೇ ಬೇಕು. ಮಗ ಹೋದರೂ ಮಾಂಗಲ್ಯವೇ ಬೇಕು. ಮಗ ಹೋದರೂ ಮಾಂಗಲ್ಯವೇ. ಮೆಚ್ಚದ ಕಡೆ ನೀನು ನ್ಯಾಯವಂತರ ಮನೆ ನಡುಗೊಬ್ಬದಲ್ಲಿದ್ದು ಹೆಣ್ಣಿನ ಸ್ಥಾನದಲ್ಲಿದ್ದು ಒಳ್ಳೆ ನಿರ್ಧಾರವನ್ನು ಕೈಗೊಂಡೆ. ಇವತ್ತಿನ ನನ್ನ ಧರ್ಮ ಪತ್ನಿಯಾಗಿ ಪಡೆದಿದ್ದಕ್ಕೆ ನಾನು ತುಂಬಾ ಸಂಖ್ಯೆ ಎನಿಸ್ತಾ ಇದೆ. ಹಾಗಿದ್ಮೇಲೆ ಇದನ್ನು ತಗೋ. ಅದರಲ್ಲಿ ಕಾಳು ಕುಟುಕ ಬಿಸಾಗಿದೆ. ಇನ್ನೇನು ನಿನ್ನ ಮಗ ಬರುವ ಸಮಯವಾಗಿದೆ. ಈ ಕಾಳು ಕುಟ ವಿಷವನ್ನು ಹಾಲಿನಲ್ಲಿ ಬೆರೆಸಿ ದಿನಾಲು ಹೇಗೆ ಪ್ರೀತಿ ವಾತ್ಸಲ್ಯವನ್ನು ಬೆರೆಸಿ ನಿನ್ನ ಮಗನಿಗೆ ಕುಡಿಸ್ತು, ಇವತ್ತು ಕೂಡ ಹಾಗೆ ಕುಡಿಸು. ಒಂದು ವೇಳೆ ನಿನ್ನ ಮಗನ ಪ್ರಾಣ ಉಳಿಸಲು, ನನ್ನ ವಚನ ಪಾಲಿಸಲು ಈ ವಿಷ ತುಂಬಿದ ಹಾಲನ್ನು ನೀನೇನಾದ್ರೂ ಕುಡಿದಂತಾದ್ರೆ ನನ್ನ ಆಣೆ ಆಗಿದೆ ನಿನಗೆ. ನಾನು ಹೊರಗಡೆ ಹೋಗಿ ಮನೆಗೆ ಬರುವುದರೊಳಗಾಗಿ ಮನೆಯಲ್ಲಿನ ಮಗ ಇರಬಾರ್ದು. ಮನೆಯಲ್ಲಿನ ಮಗನ ಹೆಣ ಬಿದ್ದಿರಬೇಕು. ಒಂದು ವೇಳೆ ನಾನು ಬರುವುದರೊಳಗಾಗಿ ಮನೆಯಲ್ಲಿನ ಮಗ ಏನೋ ಜೀವಂತವಾಗಿದ್ರ, ಇವತ್ತು ಸೂರ್ಯ ಮುಳುವುದರೊಳಗಾಗಿ ನಿನ್ನ ಗಂಡನ ಪ್ರಾಣ ಇರುವುದಿಲ್ಲ, ನಿನ್ನ ಕೊರಳಲ್ಲಿ ಮಾಂಗಲ್ಯ ಇರುವುದಿಲ್ಲ. ಯಾವುದು ಉಳಿಸ್ಕೋತೀಯ, ಯಾವುದನ್ನು ಕಳ್ಕೋತೀಯ, ನಿರ್ಧಾರ ನಿನಗೆ ಬಿಟ್ಟಿದ್ದು, ನಿರ್ಧಾರ ನಿನಗೆ ಬಿಟ್ಟಿದ್ದು. ಒಟ್ಟಿನಲ್ಲಿ ನಿನ್ನ ಮಗ ಬದುಕಿರಬಾರದು. ಮೆಚ್ಚಿದೆ ಬ್ರಹ್ಮ, ನೀ ಬರೆದ ವಿಧಿ ಲಿಖಿತಕ್ಕೆ ಮೆಚ್ಚಿದೆ ನಾನು. ಅದೆಷ್ಟು ವಿಚಿತ್ರವಾಗಿ ಬರೆದಿರುವೆ ನನ್ನ ಹಣೆ ಬರಹದ ವಿಧಿ ಲಿಖಿತವನ್ನ. ಅದಕ್ಕೆ ಬಲ್ಲವರು ಹೇಳಿರಬೇಕು, ಬ್ರಹ್ಮನ ಬರಹ ಬಲ್ಲವರು ಯಾರು ಅಂತ. ಬ್ರಹ್ಮ, ಮಗನೆಂಬ ಹಸಿ ಮಾಂಸದ ಮುದ್ದೆಯನ್ನ ನನ್ನ ಉಡಿಯಲ್ಲಿ ಕಟ್ಟಿದೆ. ರಣ ಹತ್ತುಗಳ ಕಣ್ಣಿಗೆ ಬೀಳದಂತೆ ಎಚ್ಚರ ವಹಿಸಿದೆ. ಕೊನೆಗೆ ಆ ಹಸಿ ಮಾಂಸ ತಿನ್ನುವ ಹುಲಿಯನ್ನಾಗಿ ನನ್ನನ್ನು ತಂದು ನಿಲ್ಲಿಸಿದೆ. ಮೆಚ್ಚಬೇಕು ಬ್ರಹ್ಮ, ನಿನ್ನ ವಿಧಿ ಬರಹಕ್ಕೆ ಮೆಚ್ಚಲೇಬೇಕು. ಆ
ಹಸಿ ಮಾಂಸ ತಿಂದರೆ ಬಲು ವಿಷವೆಂಬುದು ನನಗೂ ಗೊತ್ತು. ತಿನ್ನದೇ ಹೋದರೆ ನರಕಕ್ಕೆ ದಾರಿ ಎಂದು ಕಟ್ಟಪ್ಪಣೆ ಹಾಕಿದೆ. ಇದರಲ್ಲಿ ಯಾವ ಕೃತಿಗೈಯಲಿ, ಯಾವುದನ್ನ ತಿರಸ್ಕರಿಸಲಿ? ಪರಮಾತ್ಮ, ನಾನು ಬದುಕಿರಬಾರದು ಎನ್ನುವ ಇಚ್ಛೆ ನಿನಗಿದ್ದರೆ ನನ್ನನ್ನೇಕೆ ಈ ಭೂಮಿಗೆ ಜಾರಿಸಿದೆ? ಈ ಪುಣ್ಯ ಭರತ ಭೂಮಿಯಲ್ಲಿ ಪಾಪದ ಕಿರೀಟ ನಾನು ಹೊತ್ತುಕೊಳ್ಳಲಿ? ಇಲ್ಲ 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 ಇಲ್ಲ. ಹೌದು, ಈ ಹೆತ್ತ ಕರಳು ಕಲ್ಲಾಗಲೇಬೇಕು. ನನ್ನ ಕಟ್ಟಿಕೊಂಡವನು ಉಳಿಯಲೇಬೇಕು. ಈ ಹೆತ್ತ ಕರಳು ಕಲ್ಲಾಗಲೇಬೇಕು. ನನ್ನ ಕೊರೆಗೆ ತಾಳಿ ಕಟ್ಟಿದವನು ಬದುಕುಳಿಯಲೇಬೇಕು. ಬದುಕುಳಿಯಲೇಬೇಕು. ಪತಿಯಾಜ್ಞೆಯಂತೆ ಈ ಹಾಲಲ್ಲಿ ವಿಷ ಬೆರೆಸಿದ್ದೇನೆ. ಪರಮಾತ್ಮ, ಈ ಭಕ್ತಳ ಮೇಲೆ ನಿನ್ನ ದಯೆ ಇದ್ರೆ ಈ ವಿಷಪೂರಿತ ಹಾಲು ಅಮೃತವಾಗಬೇಕು. ನಾನು ಉಣಿಸಿ ಬೆಳೆಸಿದ ನನ್ನ ಕಂದ ಬದುಕುಳಿಯಲೇಬೇಕು. ಅಂದಾಗ ಮಾತ್ರ ನೀನು ಈ ಜಗತ್ತಲ್ಲಿದ್ದೀಯಾ ಅಂತ ನಾನು ಭಾವಿಸ್ತೇನೆ. ಮಗ ಮನೆಗೆ ಬರೋಕ್ಕಿಂತ ಮುಂಚಿತವಾಗಿ ಮಗನ ದಾರಿ ಕಾಯುತ್ತಾ ಹಾಲಿನ ಗ್ಲಾಸನ್ನು ಕೈಯಲ್ಲೇ ಹಿಡ್ಕೊಂಡು ನಿಂತಿದೆಯಲ್ಲಮ್ಮ. ಎಷ್ಟೊಂದು ಈ ಮಗನ ಮೇಲೆ ಪ್ರೀತಿ, ವಾತ್ಸಲ್ಯ, ಅನುಕಂಪ ಅಂತೀನಿ. ನನ್ನಂತ ನಿಜ ನಿನ್ ಮಾತು. ಜಗತ್ತಿನಲ್ಲಿ ಪ್ರೀತಿ ಪ್ರೇಮ ತೋರುವ ಅದೆಷ್ಟೋ ತಾಯಂದಿರನ್ನ ನೀನು ನೋಡಿದ್ದೀಯ. ಆದ್ರೆ ಮಗನ ಮೇಲೆ ಮಮಕಾರ ಹೆಚ್ಚಾಗಿ ಇಂಥ ಹಾಲು ಕುಡಿಸುವ ನನ್ನಂತ ತಾಯಿಯನ್ನ ನೀನೆಲ್ಲೂ ಕಂಡಿರ್ಲಿಕ್ಕಿಲ್ಲ. ನಿನ್ನಂತ ಮಗನನ್ನ ಹಡೆದಿದ್ದು ನನ್ನ ಪುಣ್ಯವೋ ಅಥವಾ ನನ್ನಂತ ತಾಯಿಯನ್ನ ಪಡೆದದ್ದು ನಿನ್ನ ಪುಣ್ಯವೋ? ಅಮ್ಮ, ಯಾಕಮ್ಮ ಕಣ್ಣಲ್ಲಿ ಕಣ್ಣೀರು ಯಾಕೆ? ಏನಿಲ್ಲಪ್ಪ, ಹಾಲು ಕುಡಿಸುವ ಸಂತೋಷಕ್ಕಾಗಿ ಅಷ್ಟೇ. ಎಂತ ಹುಚ್ಚಿ ನೀನು! ಯಾರಾದರೂ ಸಂತೋಷದ ಸಂದರ್ಭದಲ್ಲಿ ಕಣ್ಣೀರು ಹಾಕ್ತಾರೇನು? ಕಣ್ಣೀರು ಹಾಕ್ಬಾರ್ದಮ್ಮ, ಸಂತೋಷದಿಂದ ಮಗನಿಗೆ ಹಾಲು ಕೊಡ್ಬೇಕಮ್ಮ. ಅಮ್ಮ, ಇಂದು ನನ್ನ ಹುಟ್ಟು ಹಬ್ಬ ಅಲ್ವಾ? ಹೌದಮ್ಮ, ಪ್ರತಿ ವರ್ಷ ಅಪ್ಪಾಜಿ ನಿನ್ನ ಸೇರಿಕೊಂಡು ಹುಟ್ಟು ಹಬ್ಬನ ವಿಜೃಂಭಣೆಯಿಂದ ಮಾಡ್ತಾ ಇದ್ರಿ. ಈ ವರ್ಷ ಯಾಕೋ ಮರ್ತದ್ದೇ ಕಾಣ್ತಿದ್ರಲ್ಲ? ಏನೋ ಯೋಚನೆಯಲ್ಲಿ ನಿನ್ನ ಹುಟ್ಟಬ್ಬ ಆಚರಿಸೋದನ್ನೇ ಮರ್ತ್ಬಿಟ್ಟಿದ್ವಿ. ಇನ್ನೇನು ನಿಮ್ಮಪ್ಪ ಮನೆಗೆ ಬರ್ತಾರೆ. ಅವ್ರು ಬಂದ ತಕ್ಷಣ ನಾವು ಮೂವರು ಸೇರಿ ದೇವ್ರಿಗೆ ಹೋಗಿ ಅಭಿಷೇಕ ಮಾಡಿಸ್ಕೊಂಡು ಬರೋಣ. ಮತ್ತೆ ಮೊದಲು ಈ ಹಾಲು. ಪರವಾಗಿಲ್ಲಮ್ಮ, ಇವತ್ತು ನನ್ನ ಹುಟ್ಟು ಹಬ್ಬ. ಹುಟ್ಟು ಹಬ್ಬದಿಂದ ನಾನು ಕೆಲವು ಹಿಂದೆ ತಪ್ಪುಗಳನ್ನು ಮಾಡಿಬಿಟ್ಟಿದ್ದೀನಮ್ಮ. ಆ ತಪ್ಪಿನ ಅರಿವಾಗಿ ಓಡೋಡಿ ನಿನ್ನ ಕಡೆ ಬಂದಿದ್ದೀನಮ್ಮ, ನಿನ್ನ ಕಡೆ ಬಂದಿದ್ದೀನಿ. ಮಕ್ಕಳ ತಪ್ಪನ್ನ ಯಾರೂ ಕ್ಷಮಿಸದಿದ್ದರೂ ಹೆತ್ತ ತಾಯಿ ಕ್ಷಮಿಸುತ್ತಳುವ ನಂಬಿಕೆಯಿಂದ ಓಡೋಡಿ ಬಂದಿದ್ದೀನಮ್ಮ, ಓಡೋಡಿ ಬಂದಿದ್ದೀನಿ. ನಾ ಮಾಡಿದ ತಪ್ಪು ನನಗರುವಾಗಿ ನಿನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ನಾನು ಒಳ್ಳೆಯ ಮನುಷ್ಯನಾಗಿ ಬಾಳಬೇಕೆನ್ನುವ ಆಸೆಯಿಂದ ಬಂದಿದ್ದೇನಮ್ಮ. ಆ ತಪ್ಪು ಏನಂತ ಗೊತ್ತೇನಮ್ಮ? ಅದಾವ ಪ್ರಶ್ನೆ ಮಗು. ಅಮ್ಮ, ನಮ್ಮನ್ನೇ ನಂಬಿ ಬದುಕುತ್ತಿರುವ ಒಂದು ಬಡ ಕುಟುಂಬ. ಆ ಬಡ ಕುಟುಂಬದಲ್ಲಿ ಒಂದು ಹುಡುಗಿಯ ಬಾಳನ್ನು ಹಾಳು ಮಾಡಿದ ಪಾಪಿ ಅಮ್ಮ, ಹಾಳು ಮಾಡಿದ ಪಾಪಿ.
ಆ ನೋವನ್ನು ತಾಳಲಾರದೆ ಅವಳು ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗಲಮ್ಮ, ಸತ್ತು ಹೋಗಲು. ಆ ಸಾವಿಗೆ ನಾನೇ ಕಾರಣ ಅಂತ ಯಾರಿಗೂ ಗೊತ್ತಿಲ್ಲಮ್ಮ, ಗೊತ್ತಿಲ್ಲ. ಆದ್ರೆ ಈ ವಿಷಯ ನೀನು ಯಾರಿಗೆ ಹೇಳ್ಬೇಡಮ್ಮ. ನಿನಗೆ ಅಮ್ಮ ಯಾಕೆ ನಗ್ತಾ ಇದೆಯಾ? ಏನಾಗಿದೆ? ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದ್ರೆ ಪ್ರಪಂಚನೇ ನೋಡಿಲ್ಲ ಅಂತ ತಿಳಿದಿತ್ತಂತೆ. ಅಂದ್ರೆ ಈ ವಿಷಯ ಈಗ ತಾನೇ ನೀನೇ ಹೇಳಿದೆ ಅಲ್ಲಪ್ಪ. ಅಮ್ಮ, ಇನ್ ಮುಂದೆ ನನ್ನ ಹೆಂಡತಿ ಆಗುವ ಹೆಣ್ಣನ್ನು ಹೊರತುಪಡಿಸಿ ಬೇರೆ ಹೆಣ್ಣು ಮಕ್ಕಳ ನನ್ನ ಅಕ್ಕ, ತಂಗಿ, ತಾಯಿ ಅಂತ ತಿಳಿತೇನಮ್ಮ. ಒಂದೇ ಒಂದ್ಸಲ ಈ ಮಗನ ತಪ್ಪು ನೀನು ಕ್ಷಮಿಸ್ಬೇಕಮ್ಮ. ಕ್ಷಮಿಸ್ತೀನಿ ಕಂದ. ಮೊದಲು ಈ ಹಾಲನ್ನ ಕುಡಿ, ಆಮೇಲೆ ನೀನ್ ಏನ್ ಹೇಳಿದ್ರು ಕೇಳ್ತೀನಂತೆ. ಕುಡಿ ಕಂದ. ಆಯ್ತಮ್ಮ, ಈ ಮಗನನ್ನ ನೀನು ಕ್ಷಮಿಸುತ್ತೇನೆ ಅಂದ್ರೆ ಸಾಕಮ್ಮ. ಈ ಹಾಲು ಅಷ್ಟೇ ಅಲ್ಲಮ್ಮ, ಈ ಹಾಲಿನಲ್ಲಿ ವಿಷ ಹಾಕಿ ಕೊಟ್ಟರೂ ನಾನು ಕೊಡ್ತೀನಿ. ಆದ್ರೆ ಹೆತ್ತ ತಾಯಿಯಾಗಿ ಈ ಮಗನನ್ನ ಕ್ಷಮಿಸ್ತೀಯ ಅನ್ನೋ ನಂಬಿಕೆಯಿಂದ ಕುಡಿತಾ ಇದ್ದೇನಮ್ಮ. ಕುಡಿತಾ ಇದ್ದೀನಿ, ಕುಡಿಬೇಕು ತಾನೇ? ಈಗಲಾದ್ರು ಹೇಳು, ಈ ಮಗನನ್ನ ಕ್ಷಮಿಸಿದೇನಂತ. ಆ ನೀನು ಹಸ್ತಕವನ್ನ ಈ ಮಸ್ತಕವನ್ನ ನಿನಗೆ ಆಶೀರ್ವಾದ ಮಾಡುವಂತ ಯೋಗ್ಯತೆ ಈ ತಾಯಿ ಪಡೆದುಕೊಂಡು ಬಂದಿಲ್ಲಪ್ಪ. ನಾನೀಗ ನಿನ್ನ ಹೆತ್ತ ತಾಯಿಯಾಗಿ ಉಳಿದಿಲ್ಲ, ನಿನ್ನ ಪಾಲಿನ ಯಮನಾಗಿದ್ದೇನೆ. ನಿಜ ಕಂದ, ನಿನ್ನಪ್ಪ ನನಗೆ ಕಟ್ಟಾಜ್ಞೆ ಇಟ್ಟು ಹೋಗಿದ್ದಾರೆ. ಏನಂತ? ನೀನು ಬದುಕಬಾರದೆಂದು. ಹಾಗಾದ್ರೆ ನೀನು ಕುಡಿದಿದ್ದು ಹಾಲಲ್ಲವೋ, ವಿಷ. ನೀನು ಕುಡಿದಿದ್ದು ವಿಷ. ತಾಯಿಯಾಗಿ ಜಗತ್ತಿನಲ್ಲಿ ಯಾವ ಮಕ್ಕಳಿಗೂ ವಿಷ ಹಾಕುಲ್ಲಮ್ಮ. ಎಂತ ತಾಯಿ! ಈ ಹೆತ್ತವಳ ಹಾಲು ವಿಷವಾಯಿತು ಕಂದ. ಈ ಹೆತ್ತವಳ ಹಾಲು ವಿಷವಾಯಿತು. ಅಮ್ಮ ಊರೇನೆ ಅಂದರು, ನೀ ನನ್ನ ದೇವರು. ಮೋಸ ಮಾಡಿದೆ, ಮೋಸ ಮಾಡಿದೆಮ್ಮ ನೀನು, ಮೋಸ ಮಾಡಿದೆ ಮಗನೇ. ಹಾಲು ಕುಡಿಯೋ ಕ್ಷಮಿಸ್ತೇನೆ ಮೋಸ ಮಾಡಿಬಿಟ್ಟೆವ, ಮೋಸ ಮಾಡಿಬಿಟ್ಟೆ. 9 ತಿಂಗಳು ನಿನ್ನ ಗರ್ಭದ ಗುಡಿಯಲ್ಲಿ ಇಟ್ಟುಕೊಂಡು ಕರುಳುಗಳನ್ನೇ ನನಗೆ ಮಾಲೆ ಮಾಡಿ ಹಾಕಿ ಈ ರಕ್ತದಿಂದ ಅಭಿಷೇಕ ಮಾಡಿ ಕೊನೆಗೂ ನಿನ್ನ ಕೈನಲ್ಲೇ ವಿಷ ಕುಡಿದು ಸಾಯುವಂತ ಇದ್ದೇನಮ್ಮ. ಅಮ್ಮ ಯಾಕೆ ಅಳ್ತಾ ಇದ್ದೀಯ? ವಿಷ ಕುಡಿದು ಸಾಯಬೇಕಂತ ಈ ನನ್ನ ಹಣೆ ಬರದಲ್ಲಿ ಬರೆದಿದ್ರೆ ಅಮ್ಮ ನಾನು ಹೊಣೆ ಮಾಡಲಿ. ಆದ್ರೆ ಅಮ್ಮ ಪ್ರೀತಿಯಿಂದ ಮುತ್ತು ಕೊಟ್ಟು ತುತ್ತು ನೀಡಿ ಉಸಿರು ಕೊಟ್ಟು ಜನ್ಮ ನೀಡಿ ಹೆಸರು ಇಟ್ಟ ಜಗಕ್ಕೆ ತೂರಿದ ತಾಯಿ ನೀನು. ನಿನ್ನ ಕೈಯಿಂದ ವಿಷ ಕುಡಿಯುವ ಸಾಯುವಂತ ಪ್ರಸಂಗ ನನಗೆ ಬಂದಿದೆ ಅಂದಾಗ ನಾ ಮಾಡಿದ ತಪ್ಪು ಅರಿವಾಗಿ ಹೋಗಿತ್ತು ಅಮ್ಮ. ಮುಂದಿನ ಜನ್ಮ ಅನ್ನೋದಿದ್ರೆ ಮತ್ತೆ ಈ ನಿನ್ನ ಗರ್ಭದ ಗುಡಿಯಲ್ಲಿ ಈ ದನಿಯ ಮಗನಾಗಿ ಹುಟ್ಟಿ ಬರುತ್ತೇನೆ ಮಾಮ.
ಹೋಗ್ಬಿಟ್ಟ್ಯಾ ಕತ್ತ? ಈ ತಾಯಿನ ಬಿಟ್ಟು ದೂರ ಹೋಗ್ಬಿಟ್ಟ್ಯಾ? ನಾನೇನಪ್ಪ ಮಾಡ್ಲಿ? ನಿನ್ನಪ್ಪನ ಮಾತು ನಾನು ಕೇಳ್ತಿದ್ರೆ ಸತಿದ್ರೋಹಿ ಆಗ್ತೀನಿ. ಅದಕ್ಕಂತಾನೆ ನಿನ್ನಪ್ಪ ಹೇಳಿದಂತೆ ನಿನಗೆ ವಿಷ ಹಾಕಿ ನನ್ನ ಸತಿ ಧರ್ಮವನ್ನ ಪಾಲಿಸಿದ್ದೇನಪ್ಪ. ಆದ್ರೆ ಈಗ ನನ್ನ ತಾಯಿ ಧರ್ಮವನ್ನ ಪಾಲಿಸಬೇಕು. ನಿಜ, ಏನೇ ಹೋದ್ಮೇಲೆ ನನ್ನಂತ ಕೆಟ್ಟ ತಾಯಿ ಪ್ರಪಂಚದಲ್ಲಿ ಬದುಕಿರಬಾರ್ದು ರೀ. ನಿಮ್ಮ ಆಣೆನ ಮೀರಿ ನಾನು ಹೋಗ್ತಾ ಇದ್ದೀನಿ. ದಯವಿಟ್ಟು ನನ್ನ ಬಗ್ಗೆ ತಪ್ಪಾಗಿ ಭಾವಿಸ್ಬೇಡಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನೋಡಿ, ಮಗನ ಮರಣವನ್ನ ನೋಡಿ ಆನಂದ ಪಟ್ಕೊಳ್ಳಿ. ಅಲಗಿರಲಿ ಅಲ್ಲಿ ಮುಂದಿನದು ದೇವರ ಚಿತ್ತ, ನಾ ತಡೆಯಲಾರೆ ಅದು ಯಾಕ ನೋಡತಿ ಮತ್ತ ಮಾದೇವಿ, ಇವತ್ತು ಈ ನಮ್ಮ ಮಣಿಯ ನಂದಾದೀಪವೇ ಆರಿ ಹೋಗಿದೆ. ಮಣಿಯ ನಂದಾದೀಪವೇ ಆರಿ ಹೋಗಿದೆ. ನೋಡು, ಈ ಬಾಣವಂತರ ಮಡಿಯಲ್ಲಿ ಇಂಥದ್ದು ದುರ್ಘಟನೆ ನಡಿಬಾರ್ದೆಂದು ನಡೆದೋಯ್ತು. ಊರ ಜನರಿಗೆ ಬಂದು ಗೊತ್ತಾದ್ರೆ ಬಂದ್ ಮನೆ ತುಂಬ್ತಾರೆ. ಊರ ಜನರಿಗೆ ಇದ್ರ ಗೊತ್ತಾಗೋದು ಬೇಡ. ಇಬ್ಬರೇ ಶವ ಸಂಸ್ಕಾರ ಮಾಡಿ ಮುಗಿಸ್ಬಿಡೋಣ. ನಾನು ಎಲ್ಲ ಶವ ಸಂಸ್ಕಾರ ವ್ಯವಸ್ಥೆ ಮಾಡ್ಕೊಂಡ್ ಬರ್ತೀನಿ. ನಿಮ್ ಮಗನ್ ನೋಡ್ಕೋ. ನಿಂತ್ಕೊಳ್ಳಿ ರೀ. ಕೊನೆಯದಾಗಿ ನಿಮ್ ಕಾಲಿಗೆ ನಮಸ್ಕಾರ ಮಾಡ್ಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ. ನನಗೆ ದೀರ್ಘ ಸುಮಂಗಲಿ ಆಗು ಅಂತ ಆಶೀರ್ವಾದ ಮಾಡ್ತೀರಾ? ಕೊನೆಯದಾಗಿರಿ, ಇದೊಂದೇ ಒಂದು. ಯಾಕೋ ಸುಸ್ತರ ಮಾತಾಡ್ತಾ ಇದ್ದೆ. ಏನಾಗಿದೆ ನಿನಗೆ? ಯಾಕೆ ಬಿಟ್ಟು ಹೋಗೋಕ
ತಡವರಿಸ್ತಾ ಇದೀಯ? ಏನಾಗಿದೆ ನಿನಗೆ? ನಾನು ಆಜ್ಞೆ ಮಾಡಿದ ಕೃತ್ಯ ನಿನ್ನ ಮನಸ್ಸಿಗೆ ಬರಲಿಲ್ಲವೇ? ಹಾಗಿದ್ರೆ ಹೇಳಿಬಿಡು, ನಿನ್ನ ಕೈಯಾರ ತೊಟ್ಟು ಸಾಕೊಂಡು ಬಿಡು, ಕುರು ಸಂತೋಷ ಸತ್ತು ಹೋಗ್ಬಿಡ್ತೇನೆ. ದಯವಿಟ್ಟು ಹಾಗೆ ಹೇಳ್ಬೇಡಿ. ನ್ಯಾಯಕ್ಕಾಗಿ ಬದುಕಿದ ಮಾನವರು ನೀವು. ಈ ಮನೆಯ ಮಾನಕ್ಕಾಗಿ ಪ್ರಾಣ ತ್ಯಾಗ ಮಾಡುವ ಮಹಾಪುರುಷರು. ನಿಮ್ಮಂತ ಗಂಡನನ್ನ ಪಡಿಬೇಕಾದ್ರೆ ನಾನು ಪುಣ್ಯ ಮಾಡಿದ್ದೀನಿ. ಆದ್ರೆ ಹೆತ್ತ ಕರಳಿಗೆ ವಿಷ ಹಾಕಿ ಕೊಲ್ಲಬೇಕಾದ್ರೆ ಈ ಕರಳು ಅದೆಷ್ಟೊಂದು ಕಠೋರವಾಗಿರಬೇಕು. ಅದಕ್ಕಂತಾನೆ ನಾನೇ ಮಗನಿಗೆ ಹಾಲು ಕುಡಿಸುವ ಅರ್ಧ ಭಾಗದಷ್ಟು ಹಾಲನ್ನ ನಾನು ಕುಡಿದು ಬಿಟ್ಟೆ. ಎಂತ ಕೆಲಸ ಮಾಡಿಬಿಟ್ಟೆ? ಯಾಕೆ ನನ್ನ ಜೊತೆಗೆ ನಿನಗೆ ಬದುಕು ಸಾಗಿಸಲು ಇಷ್ಟ ಇಲ್ವಾ? ಮುಂದಿನ ಜನ್ಮ ಅಂತಿದ್ರೆ ನಾನು ನಿಮ್ಮ ಹೆಂಡತಿಯಾಗೇ ಬರ್ತೀನಿ. 1000 ಜನ್ಮ ಬಂದ್ರು ನೀವೇ ನನ್ನ ಗಂಡನಾಗ್ಬೇಕು. ನಿಮ್ಮಂತ ನಿಷ್ಠೂರವಾದ ಗಂಡನನ್ನ ಪಡಿಬೇಕಾದ್ರೆ ನಾನು ಪುಣ್ಯ ಮಾಡಿದ್ದೀನಿ ನೋಡಿ. ನಿಮ್ಮ ಮಾತಿಗೆ ತಪ್ಪಿ ನಾನು ಹೋಗ್ತಾ ಇದ್ದೀನಿ ಅಂತ ಬೇಸರ ಮಾಡ್ಕೊಳ್ಬೇಡಿ. ನಾನು ಮುತ್ತೈದೆಯಾಗಿ ಹೋಗ್ತಾ ಇದ್ದೀನಿ. ನಾನು ಮಾಡಿದ ಅಪರಾಧವಾದರೂ ಏನು? ಈ ಊರಿನಲ್ಲಿ ನ್ಯಾಯ, ನೀತಿ, ಧರ್ಮದಿಂದ ಬಾಳಿದ್ದು ನನ್ನ ತಪ್ಪ. ಗುಡಿಯೊಳಗಿರುವ ದೇವರು ನೀನು ದೇವರಲ್ಲ, ನೀನೊಬ್ಬ ಕಲ್ಲ ಕಪಟ ನಾಟಕ ಸೋದರ. ಈಗ ಬಂದೆ ನೋಡು. ಮಂತ್ರಾಲಯದಿಂದ ತುಂಬಿ ತುಳುಕುತ್ತಿದ್ದ ಧರ್ಮಾಪುರ ಧರ್ಮರಾಜನ ಮನೆ ಇವತ್ತು ಸೂತಕದ ಛಾಯೆ. ಬಾಳಿ ಬೆಳಗಬೇಕಾಗಿದ್ದ ಮಗ ಸತ್ತು ಎಡವಾಗಿ ಮಲಗಿದ್ದಾನೆ. ರುದ್ರ, ನನ್ನದೊಂದು ಮಾತು ತಿಳಿಸಿಕೊಡ್ತೀಯ? ಹೇಳಿದ್ದೆ ಇಷ್ಟಕ್ಕೆಲ್ಲ ನನ್ನ ಮಗಳ ಕಾರಣ ಅಂತ ನನ್ನ ಏ ರುದ್ರ, ಇಲ್ಲ, ಆ ಒಂದು ಅನಿಷ್ಟಾಂಡ ಹೆಣ್ಣು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ರ ಈ ಧರ್ಮದ ಮಣಿತರ ಈ ರೀತಿ ಸ್ಮಶಾನ ಆಗ್ತಿರ್ಲಿಲ್ಲ. ಏ ರುದ್ರ, ಯಾರ ಸಾವಿಗೂ ಯಾರು ಹುಟ್ಟು ಕಾರಣವಲ್ಲ. ನಾವು ಪಡೆದುಕೊಂಡು ಬಂದಿದ್ದೇ ಅವರಷ್ಟು. ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡ. ನನ್ನದೊಂದು ಮಾತು ನಡೆಸಿಕೊಟ್ಟು ಮಾತಾಡು. ಹೇಳಿದ್ದೇನೆ, ನಿಮ್ಮ ಮಾತನ್ನ ನಾನು ತಲೆ ಮೇಲೆ ಹೊತ್ತು ಮಾಡ್ತೇನೆ. ನನ್ನ ಸಮಸ್ತ ಆಸ್ತಿ ಏನಿಲ್ಲ ಈ ಊರ ಸಮ್ಮುಖದಲ್ಲಿ ನಿನ್ನ ಹೆಸರಿಗೆ ಒಪ್ಪಿಸ್ತಾ ಇದ್ದೀನಿ. ಹೌದು, ಈ ಧರ್ಮಾಪುರದಲ್ಲಿ ನ್ಯಾಯ, ನೀತಿ, ಧರ್ಮವನ್ನು ಉಳಿಸಿಕೊಂಡು ಹೋಗುವ ಮಾಡುವಿದ್ದ ಮನುಷ್ಯ ನಾನು ನಿನ್ನನ್ನೇ ನಂಬಿದ್ದೀನಿ. ಯಾರ್ರಿಯಪ್ಪ, ನಿಮ್ಮ ಮಾತಿಗೆ ಹೇಳ್ಬೇಕಲ್ಲ, ಆ ಧರ್ಮದ ಸಿಂಹಾಸನ ಮೇಲೆ ಕೂಡುವಂತ ವ್ಯಕ್ತಿ ನಾನಲ್ಲ. ನಿಮ್ಮ ಕಳ್ಳ ಬಳಗೆ ಯಾರಾದ್ರಿದ್ರೆ ಅವ್ರು
ಇಂಥ ನಾಯಿ ತಂದು ಸಿಂಹಾಸನದಲ್ಲಿ ಕುಳಿತರೆ ನ್ಯಾಯ ಹೇಳುವ ಶಕ್ತಿ ನನ್ನಲ್ಲಿ ಏ ರುದ್ರ, ವಚನ ಕೊಟ್ಟಿದೀಯ ನೋಡು. ನ್ಯಾಯ ಈ ಮನೆ ಬಾಗಿಲಿಗೆ ಬಂದವರಿಗೆ ಯಾವತ್ತೂ ಬರಗೈಲಿಂದ ಹೋಗಬಾರದು. ನ್ಯಾಯ, ನೀತಿ, ಧರ್ಮ, ಈ ಧರ್ಮಾಪುರ ಧರ್ಮರಾಜನ ಮನೆ ಉಸಿರಾಗಿರಬೇಕು. ಅದನ್ನ ನಡ್ಸ್ಕೊಂಡು ಹೋಗ್ತೀಯ ಅಂತ ನಾನು ನಿನ್ನನ್ನೇ ನಂಬಿದ್ದೀನಿ. ನಾನು ಕೊಟ್ಟು ತೀರ್ಪು ಸರಿಯಾಗಿದೆ ತಾನೆ? ಅದು